ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಏನಂದರೆ ಅಭಿಷೇಕ ಮಾಡಿಸೋದಿತ್ತು ದೇವಸ್ಥಾನದ ಹತ್ರ, ಹಾಗೆ ಸ್ವಲ್ಪ ಗ್ರೋಸರೀಸ್ ರೀಫಿಲ್ಲಿಂಗ್ ಮಾಡೋದಿದೆ. ಸೊ ಇದನ್ನೆಲ್ಲ ಒಂದು ವ್ಲಾಗಾಗಿ ಶೇರ್ ಮಾಡೋಣ ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ವಿಡಿಯೋನ ನೋಡೋದ್ರ ಜೊತೆಗೆ ಒಂದು ಲೈಕ್ ಮಾಡಿ, ಆ್ಯಂಡ್ ಹೊಸ್ದಾಗಿ ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಅಭಿಷೇಕ ಇದ್ದಿದ್ದರಿಂದ ಸೊ ನಾಳೆ ಇರೋದು, ಆ್ಯಂಡ್ ಇದು ಅವತ್ತಿನ ಸಂಜೆ ವ್ಲಾಗ್ ಇದು, ಅಂದರೆ ಹಿಂದಿನ ದಿನದ ವ್ಲಾಗ್. ಸೊ ನಾನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಗ್ರೋಸರೀಸ್ ತಂದಿದ್ನಲ್ಲ ಅದನ್ನೆಲ್ಲ ಫಿಲ್ ಮಾಡೋದು, ಆ್ಯಂಡ್ ಮಿಕ್ಕಿದ್ದು ನಾಳೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ನಿಮಗೆ ಪ್ರೀವಿಯಸ್ ವ್ಲಾಗ್ನಲ್ಲಿ ತೋರಿಸಿದ್ದೆ ನಾಳೆ ಪೂಜೆ ಇದೆ, ಸೊ ಅದರಿಂದ ಎಲ್ಲ ತರಲಿಕ್ಕೆ ಹೋಗ್ತೀನಿ ಅಂತ. ಸೊ ನಾನಿವತ್ತು ಈ ಸಾರಿ ವೇರ್ ಮಾಡೋಣ ಅಂತ ನಾಳೆಗೆ ಪೂಜೆಗೆ. ಅಂದರೆ ವೇರ್ ಮಾಡೋಕ್ಕೆ ಕೂಡ ಈಸಿಯಾಗಿದೆ, ಆ್ಯಂಡ್ ಮೈಂಟೈನ್ ಮಾಡೋಕ್ಕೆ ಕೂಡ ಅಷ್ಟು ಅನಿಸಲ್ಲ. ಪೂಜೆಗಲ್ವಾ ಸಿಂಪಲ್ಲಾಗಿರಲಿ ಅಂತ ಹೇಳಿಬಿಟ್ಟು ಈ ಸಾರಿ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಪ್ಲೈನ್ ಬ್ಲೌಸನ್ನೇ ಏನು ವರ್ಕ್ ಮಾಡಿಸಿಲ್ಲ. ಸೊ ಈ ರೀತಿ ಇದೆ, ಆ್ಯಂಡ್ ಬಾರ್ಡರ್ನಲ್ಲಿ ಸ್ವಲ್ಪ ಶೈನಿಂಗ್ ಇದೆ, ಬಟ್ ಕ್ಯಾಮ್ರಾನಲ್ಲಿ ಅಷ್ಟು ನೀಟಿಗೆ ಕಾಣ್ತಾ ಇಲ್ಲ. ಸೊ ಅದ್ರ ಜೊತೆಗೆ ಈ ಚೈನ್ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವೇರ್ ಮಾಡಿದಾಗ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಅಂದರೆ ಏನಂದರೆ ಸುಮ್ಮನೆ ವೇರ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಎಲ್ಲ ತೋರಿಸ್ಬೋದು ವೀಡಿಯೋಸ್ ಮಾಡಿಕೊಂಡು, ಆ್ಯಂಡ್ ಫೋಟೋಸ್ ಕೂಡ ತೊಗೊಳ್ಬೋದು ತಮ್ನೈಲ್ಗಾಗಿರ್ಬೋದು ಈ ಥರ. ಬಟ್ ಪೂಜೆ ಅಥವಾ ಇನ್ನೂ ಹಬ್ಬಗಳು ಈ ರೀತಿ ಸ್ಯಾರಿ ವೇರ್ ಮಾಡಿದಾಗ ಅಂದರೆ ಆಗಲ್ಲ ವೀಡಿಯೋಸ್ ಮಾಡೋಕ್ಕಾಗಲಿ ಆ್ಯಂಡ್ ಫೋಟೋಸ್ ತೊಗೊಳಿಕ್ಕಾಗಲಿ. ಸೊ ಅಂದರೆ ಟ್ರೈ ಮಾಡ್ತೀನಿ ಆದಷ್ಟು. ಸೊ ಇವಾಗ ಇನ್ನೂ ಸಂಜೆ ಅಲ್ವಾ, ಸೊ ಗೆಣಸು ತಂದಿದ್ದೆ ನಿನ್ನೆ ಗ್ರೋಸರೀಸ್ ತರಕ್ಕೆ ಹೋದಾಗ, ಅಂದರೆ ಸ್ವೀಟ್ ಪೊಟ್ಯಾಟೊ. ಅದಕ್ಕೇನೆಂದರೆ ಇಲ್ಲಿ ಊರಿನಲ್ಲಿ ಕಾಯಲ್ ಅಂತ ಮಾಡ್ತಾರೆ. ಸೊ ಇವಾಗ ನಾನು ಬೆಲ್ಲ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಮಿಕ್ಸರ್ಗೆ ಒಂದು ಕಾಯಿ ಮತ್ತು ಅದಕ್ಕೆ ಏಲಕ್ಕಿ ಶುಂಠಿ ಹಾಕಿ ಮಿಕ್ಸ್ ಮಾಡಿ ಅದನ್ನ ಒಂದು ಸಾಂಬಾರು ಟೈಪ್ನಲ್ಲಿ ಮಾಡೋದು. ಅದ್ರ ಜೊತೆಗೆ ಅದನ್ನು ಗೆಣಸನ್ನ ಮಿಕ್ಸ್ ಮಾಡ್ಕೊಂಡು ತಿನ್ನೋದು. ಸೊ ಸ್ವೀಟ್ ಇರುತ್ತಲ್ಲ ಅದಕ್ಕೆ. ಆ್ಯಂಡ್ ಕಿಚನ್ನೆಲ್ಲ ನಾನು ಇವಾಗ ನೈಟೇ ಕ್ಲೀನ್ ಮಾಡಿದ್ದೀನಿ, ಬಿಕಾಸ್ ನಾಳೆ ಬೆಳಗ್ಗೆ ಬೇಗ ಕ್ಲೀನ್ ಮಾಡೋಕ್ಕಾಗಲ್ವಲ್ಲ ಪೂಜೆಗೆ ಹೋಗಬೇಕು ಅಂತ ಹೇಳಿ. ಆ್ಯಂಡ್ ಪ್ರಸಾದ ಕೂಡ ಮನೆಯಲ್ಲೇ ರೆಡಿ ಮಾಡಬೇಕಲ್ಲ, ಅದರಿಂದ ನಾನು ಮೊದಲೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಗ್ರೋಸರೀಸ್ ಎಲ್ಲ ಹಾಕ್ಕೊಂಡಿದ್ದಾಯಿತು ಬಾಕ್ಸ್ಗಳಿಗೆ, ಅಂದರೆ ಮಿಕ್ಕಿದ ಬಾಕ್ಸ್ಗಳಿದ್ವಲ್ಲ ನಾನು ಕಂಟೈನರ್ಸ್ ತರಿಸಿದ್ನಲ್ಲ ಅದಕ್ಕೆ. ಆ್ಯಂಡ್ ಒಂದು ಸ್ವಲ್ಪ ಚಿಯಾ ಸೀಡ್ಸ್ ಉಳ್ಕೊಂಡಿತ್ತು, ಅದನ್ನ ಹಾಕಿರಲಿಲ್ಲ. ಆ್ಯಂಡ್ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿಟ್ಟಿದ್ದೆ, ಆ್ಯಂಡ್ ಉಳ್ದಿರೋವು ಯಾವ್ಯಾವ ಇದ್ವು ಅವನ್ನು ಹಾಕಿ, ಆ್ಯಂಡ್ ಬಾಕ್ಸ್ಗೆ ಎಷ್ಟಾಗುತ್ತೋ ಅಷ್ಟು ಹಾಕಿ ಮಿಕ್ಕಿದ್ದು ಎತ್ತಿಡೋಣ ಅಂತ ಹಾಕ್ತಾಯಿದ್ದೀನಿ. ಆ್ಯಂಡ್ ಒಂದು ಗ್ಲಾಸ್ ಜಾರ್ಗೆ ನಾನಿಲ್ಲಿ ಚಿಯಾ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ, ಆ್ಯಂಡ್ ಇನ್ನೊಂದಕ್ಕೆ ಬಾದಾಮ್ ಹಾಕ್ತೀನಿ. ಆ್ಯಂಡ್ ಇನ್ನು ಮಿಕ್ಕಿದ್ದೆಲ್ಲವೂ ಬೇರೆ ಕಂಟೈನರ್ಸ್ ಇದೆ ಅದಕ್ಕೆ ಹಾಕ್ಕೊಳ್ತೀನಿ. ಅಂದರೆ ಯಾವುದೋ ಡೈಲಿ ತೊಗೊಳ್ತಿರ್ತೀನಲ್ಲ ಅದನ್ನೆಲ್ಲ ಇಲ್ಲೇ ಕಾಣೋಂಗೆ ಬೇಗ ಸಿಗೋ ಥರ ಹಾಕಿಟ್ಕೊಳ್ತೀನಿ. ಆ್ಯಂಡ್ ಮಿಕ್ಕಿರೋದಂದರೆ ಜಾಸ್ತಿ ಯಾವ್ದು ಯೂಸ್ ಮಾಡಲ್ಲ ಅಲ್ವಾ, ಅದನ್ನ ಒಂದು ಗ್ರೋಸರಿ ಬಾಕ್ಸ್ ಇದೆ, ಅಂದರೆ ಯಾವುದಾದ್ರು ಮಿಕ್ಕಿರುತ್ತಲ್ಲ ಅದನ್ನೆಲ್ಲ ಹಾಕಿಟ್ಟಿರ್ತೀನಿ. ಆ್ಯಂಡ್ ಬೇಕಾದಾಗ ಎತ್ಕೊಳ್ಳೋದು, ಆ ಬಾಕ್ಸ್ಗೆ ಹಾಕಿಟ್ಬಿಡ್ತೀನಿ ಒಂದು ದೊಡ್ಡ ಬಾಕ್ಸ್ನಲ್ಲಿ. ಸೊ ಇವಾಗ ಇದಕ್ಕೆ ಹಾಕಿದ್ದಾಯಿತು. ಆ್ಯಂಡ್ ನಾನು ಇನ್ನೂ ಫ್ರಿಡ್ಜ್ ಕ್ಲೀನ್ ಮಾಡ್ಕೊಳ್ಳೋದಿದೆ, ಅಂದರೆ ಡೀಪ್ ಕ್ಲೀನ್ ಏನು ಮಾಡ್ತಿಲ್ಲ. ಆ್ಯಂಡ್ ಅದು ಕೂಡ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ, ಫ್ರಿಡ್ಜ್ ಆರ್ಗನೈಸ್ ಮಾಡೋದು ಮತ್ತು ಆ್ಯಂಡ್ ಏನಾದರೂ ಪ್ರಾಡಕ್ಟ್ಸ್ ತರಿಸಿ ನೀಟಾಗಿ ಜೋಡಿಸಿಡೋದು, ಆ ರೀತಿ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಫ್ರಿಡ್ಜ್ ಕ್ಲೀನ್ ಮಾಡೋಕ್ಕೆ ಟೈಮೇ ಇಲ್ಲ ನನಗೆ. ಏನಂದರೆ ಫ್ರಿಡ್ಜ್ ಓಪನ್ ಮಾಡಿದ ತಕ್ಷಣ ಪಾಪು ಓಡಿ ಬರ್ತಾನೆ ಅಲ್ಲಿಗೆ, ಆ್ಯಂಡ್ ಎಲ್ಲ ಎಳಲಿಕ್ಕೆ ಟ್ರೈ ಮಾಡ್ತಾನೆ. ಆ್ಯಂಡ್ ಇವಾಗ ಅವ್ನು ಮಲಗಿದಾನಲ್ಲ, ಸೊ ಅವ್ನು ಎದ್ದೇಳೋ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಬಾದಾಮ್ ಹಾಕಿ ಈ 2 ಜಾರನ್ನ ಎತ್ತಿಟ್ಕೊಳ್ತಾ ಇದ್ದೀನಿ. ನಾರ್ಮಲ್ ಗ್ಲಾಸ್ ಜಾರ್ ಇಟ್ಟಿದ್ನಲ್ಲ ಅವು 4 ಅದ್ರ ಪಕ್ಕಕ್ಕೇ ಇವೆರಡನ್ನೂ ಕೂಡ ಇಟ್ಕೊಳ್ಳೋಣ ಅಂತ. ಬೇಕಂದರೆ ಆ ಸೆಟ್ ಪೂರ್ತಿ ಒಂದೇ ಕಡೆ ಇದ್ದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ ಮತ್ತು ಸೀಡ್ಸ್ ಇಟ್ಟಿರೋದು ಗ್ಲಾಸ್ ಜಾರ್ಸ್ಗಳಲ್ಲಿ. ಆ್ಯಂಡ್ ನಟ್ಸ್ ಬರುತ್ತಲ್ಲ ಡ್ರೈ ನಟ್ಸು, ಅದನ್ನೆಲ್ಲ ಬೇರೆ ಇಟ್ಟಿದ್ದೀನಿ. ಸೊ ಫ್ರಿಡ್ಜ್ನ ಕ್ಲೀನ್ ಮಾಡಬೇಕು ಸ್ವಲ್ಪ ಡೀಪಾಗಿ, ಅಂದರೆ ವೈಪ್ಸ್ ತೊಗೊಂಡು ಎಲ್ಲ ಒರೆಸ್ಬಿಟ್ಟು ಒಂದು ಕಡೆಗೆ ಇಟ್ಕೊಳ್ತಾ ಇದ್ದೀನಿ. ಡೀಪ್ ಕ್ಲೀನ್ ಮಾಡಲಿಕ್ಕೆ ಟೈಮ್ ಇಲ್ಲ, ಬಿಕಾಸ್ ಅದೇ ನಾನು ಹೇಳ್ದಂಗೆ ಪಾಪು ಓಡಿ ಬಂದುಬಿಡ್ತಾನೆ. ನಾನು ಫ್ರಿಡ್ಜ್ ಓಪನ್ ಮಾಡಿದ ತಕ್ಷಣ ಎಲ್ಲ ಎಳೆಯೋದು ಈ ರೀತಿ ಮಾಡ್ತಾ ಇರ್ತಾನೆ. ಅಂದರೆ ಇವೆಲ್ಲ ಪ್ಯಾಕೆಟ್ಸ್, ಏನಂದರೆ ರವೆ ಮತ್ತು ಗೋಧಿ ಹಿಟ್ಟು ಈ ರೀತಿ ಪ್ಯಾಕೆಟ್ಸಲ್ಲಿ ಏನು ಸಿಗುತ್ತಲ್ಲ ಗ್ರೋಸರೀಸ್, ಅದೆಲ್ಲ ಅರ್ಧ ಯೂಸ್ ಮಾಡಿದ್ದನ್ನ ಹಾಗೆ ತಂದು ಇಟ್ಬಿಡ್ತಿದ್ದೆ. ಅದೆಲ್ಲ ಅಂದರೆ ಚೆಲ್ಲಾಡೋದು ಈ ರೀತಿ ಎಲ್ಲ ಆಗ್ತಿದೆ. ಒಂದು ಸೀಲರ್ ತೊಗೊಂಡು ಬರಬೇಕು, ಬಿಕಾಸ್ ಸೀಲ್ ಮಾಡಿಟ್ರೆ ಚೆಲ್ಲೋದಿಲ್ಲ, ಆ್ಯಂಡ್ ಫ್ರಿಡ್ಜ್ನಲ್ಲಿಡೋ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ಫ್ರಿಡ್ಜ್ ಕೂಡ ಮೆಸ್ಸಿ ಅನಿಸುತ್ತೆ ಆ ರೀತಿ ಪ್ಯಾಕೆಟ್ಸ್ ಎಲ್ಲ ಇಟ್ಟಾಗ. ಸೊ ಒಂದು ದೊಡ್ಡದೊಂದು ಬಾಕ್ಸ್ ತೊಗೊಂಡು ಜೊತೆಗೆ ಸೀಲರ್ ತೊಗೊಂಡು ಎಲ್ಲ ಸೀಲ್ ಮಾಡಿ ಅದರಲ್ಲಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗೇನಂದರೆ ಪಾಪು ವೈಪ್ಸ್ ತೊಗೊಂಡು ಎಲ್ಲ ತೆಗ್ದಿಟ್ಟು ಒಂದು ಕಡೆಯಿಂದ ಒರೆಸಿ ಅಲ್ಲೇ ನೀಟಾಗಿ ಇಟ್ಕೊಳ್ತಾ ಇದ್ದೀನಿ.
ತರಕಾರಿಗಳು ತಂದಿದ್ದ ಕವರ್ಗಳು ಎಲ್ಲ ಒಂದೇ ಕಡೆ ಇಟ್ಬಿಟ್ಟಿದ್ದೆ. ಅದನ್ನೆಲ್ಲ ಕೆಳಗಡೆ ಬ್ಯಾಸ್ಕೆಟ್ ಹಾಕಿ ಆ್ಯಂಡ್ ತುಂಬ ಕಾಯಿಗಳಿದ್ವು. ಅಂದರೆ ನಾವು ಕಾಯಿ ಜಾಸ್ತಿ ಯೂಸ್ ಮಾಡ್ತೀವಲ್ಲ, ಅದನ್ನು ಕೂಡ ಎಲ್ಲ ಕೆಳಗಡೆ ಬ್ಯಾಸ್ಕೆಟ್ಗೆ ಹಾಕಿ ಆ್ಯಂಡ್ ಸ್ವಲ್ಪ ಇದ್ದಿದ್ದನ್ನೆಲ್ಲ ಇನ್ನೊಂದು ಕಡೆಗೆ ಜೋಡಿಸಿ, ಅಂದರೆ ಗ್ರೋಸರೀಸ್ ಕವರ್ನಲ್ಲಿರೋದು ಬೇರೆದಕ್ಕೆ ಹಾಕಿ ಆ್ಯಂಡ್ ಪ್ಯಾಕೆಟ್ಸ್ನಲ್ಲಿರೋದನ್ನೆಲ್ಲ ಒಂದು ಕಡೆಗಿಟ್ಟು ಎಲ್ಲ ನೀಟಾಗಿ ಇಟ್ಕೊಳ್ತಾ ಇದ್ದೀನಿ. ಏನೇ ಕ್ಲೀನ್ ಮಾಡಿದ್ರು ಅಡುಗೆ ಮಾಡಬೇಕಾದ್ರೆ ಅರ್ಜೆಂಟ್ನಲ್ಲಿ ಎಲ್ಲ ಮಿಸ್ಪ್ಲೇಸ್ ಆಗಿಬಿಡುತ್ತೆ ಆ್ಯಂಡ್ ಒಂಥರ ಹರ್ಡ್ದಂಗೆ ಅನಿಸ್ತಾ ಇರುತ್ತೆ, ಒಂಥರ ಬೇಜಾರಾಗುತ್ತೆ ಫ್ರಿಡ್ಜ್ ಓಪನ್ ಮಾಡಲಿಕ್ಕೆ. ಸೊ ನಾನು ಅಷ್ಟಾಗೇನೂ ಇಟ್ಕೊಳ್ಳೋದಿಲ್ಲ, ಎಲ್ಲ ಗ್ರಾಸರೀಸೇ ಇದರಲ್ಲಿರೋದು, ಜಾಸ್ತಿ ಯೂಸ್ ಮಾಡ್ದಿಲ್ದೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ವೆಜಿಟೇಬಲ್ಸ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಕಾಯಿಗಳು, ಎಗ್ಸ್ ಪಾಪುಗೆ ಅಂತ ನಾಟಿ ಮೊಟ್ಟೆ ತೊಗೊಂಡು ಬಂದಿದ್ವಲ್ಲ ಅದಷ್ಟೇ. ಸೊ ಡೀಪ್ ಕ್ಲೀನ್ ಏನು ಮಾಡಲಿಲ್ಲ, ಜಸ್ಟ್ ನೀಟಾಗಿ ಒಂದು ಸ್ವಲ್ಪ ಒರೆಸ್ಬಿಟ್ಟು ಎಲ್ಲ ಒಂದು ಕಡೆ ಜೋಡಿಸಿಟ್ಟಿದ್ದೀನಿ. ಆ್ಯಂಡ್ ಇದನ್ನು ಕೂಡ ಆರ್ಗನೈಸ್ ಮಾಡಬೇಕು, ಸದ್ಯದಲ್ಲೇ ಅದನ್ನು ಕೂಡ ಮಾಡ್ತೀನಿ. ಆ್ಯಂಡ್ ಆ ವ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅಂತ ಹೇಳಿ. ಆ್ಯಂಡ್ ಫ್ರೀಝರ್ನಲ್ಲಿ ಏನಿಲ್ಲ, ಒಂದು ಐಸ್ ಪ್ಯಾಕ್ ಇದೆ, ಅದು ಜಸ್ಟ್ ನೋವೆಲ್ಲ ಇಟ್ಕೊಳ್ತಾರಲ್ಲ ಅದೊಂದು ಪ್ಯಾಕ್ ಇದೆ, ಇನ್ನೇನು ಇಟ್ಟಲ್ಲ ಫ್ರೀಝರ್ನಲ್ಲಿ. ಅದನ್ನೇನು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ, ಅದೊಂದು ಸಲ ಬಟನ್ ಪ್ರೆಸ್ ಮಾಡಿದ್ರೆ ಫ್ರೀಝರೆಲ್ಲ ಅದೇ ಕ್ಲೀನ್ ಆಗುತ್ತಲ್ಲ, ಹಂಗೆ ಬಟನ್ ಪ್ರೆಸ್ ಮಾಡಿಬಿಡ್ತೀನಿ, ಅದನ್ನೇನು ಕ್ಲೀನ್ ಮಾಡೋದಿಲ್ಲ. ಆ್ಯಂಡ್ ಇವಾಗ ನೆಕ್ಸ್ಟ್ ಡೇ ವ್ಲಾಗ್ ಇದು. ಬೆಳಗ್ಗೆ ಅಭಿಷೇಕಕ್ಕೆ ತಗೊಂಡೋಗ್ಲಿಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಆ್ಯಂಡ್ ಪ್ರಸಾದ ಕೇಳಿದ್ರು ಅವರು, ಸೊ ಅದಕ್ಕೋಸ್ಕರ ಸ್ವಲ್ಪ ಅನ್ನ ಮಾಡ್ಕೊಂಡಿದ್ದೀನಿ. ಅನ್ನ ಮಾಡಿದ್ದಾದಮೇಲೆ ಸ್ವಲ್ಪ ಬೆಲ್ಲದ ಅನ್ನ ಮಾಡಬೇಕು, ಪರಮಾನ ಅಂತಂದರೆ ದೇವ್ರಿಗೆ ಅಭಿಷೇಕ ಮಾಡ್ತಾರಲ್ಲ ಅವಾಗ ನೈವೇದ್ಯ ಕೊಡಲಿಕ್ಕೆ ಅಂತ ಹೇಳಿ. ಆ್ಯಂಡ್ ಇದು ಹೆಸರು ಬೇಳೆ ಪುಡಿ ಕೇಳಿದರು ಪುರೋಹಿತರು, ಅದು ಬೇಕು ಅಂತ ಹೇಳಿ ಅದಕ್ಕೆ ಮಾಡಿದ್ದೀನಿ. ಆ್ಯಂಡ್ ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ, ಬಿಕಾಸ್ ಆಮೇಲೆ ಲೇಟ್ ಆಗುತ್ತೆ ಅಂತ ಹೇಳಿ 7:30 ಅಷ್ಟರಲ್ಲಿ ದೇವಸ್ಥಾನ ಹತ್ರ ಹೋಗಬೇಕು, ಬಿಕಾಸ್ ಆಮೇಲೆ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿ. ಆ್ಯಂಡ್ ಇವತ್ತು ನಾನ್ ವೆಜ್ ಕೂಡ ಮಾಡೋದಿದೆ, ಅಂದರೆ ಅಭಿಷೇಕ ಮುಗಿದ್ಮೇಲೆ ಅಲ್ಲಿ ಮಟನ್ ಕಟ್ ಮಾಡಿ, ಅಂದರೆ ಮರಿ ಕಡ್ದು ಅಂತ ಹೇಳ್ತಾರಲ್ಲ ಹಂಗೆ ಮಾಡಿಬಿಟ್ಟು ಮನೆಯಲ್ಲಿ ನಾನ್ ವೆಜ್ ಮಾಡೋದು. ಸೊ ಸ್ಯಾರಿ ವೇರ್ ಮಾಡಿದೆ, ಈ ರೀತಿ ಕಾಣ್ತಾ ಇದೆ. ಆ್ಯಂಡ್ ಜ್ಯುವೆಲ್ರಿ ಕೂಡ ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ ಅದಕ್ಕೆ. ಇದು ಸಿಂಪಲ್ಲಾಗಿದೆ, ಇನ್ವಿಸಿಬಲ್ ಚೈನ್ ಥರ. ಆ್ಯಂಡ್ ಮುಂದೆ ಬಂದುಬಿಟ್ಟು ಅದಕ್ಕೆ ಬೀಡ್ಸ್ ಬಂದುಬಿಟ್ಟು ಡಾಲರ್ ಬಂದಿದೆ, ಚೆನ್ನಾಗಿ ಕಾಣ್ತಾಯಿತ್ತು. ಆ್ಯಂಡ್ ಇನ್ನೂ ಚಳಿ ಇತ್ತಲ್ಲ, ಪಾಪುಗೇನು ಸ್ನಾನ ಮಾಡಿಸ್ಲಿಲ್ಲ, ಡ್ರೆಸ್ ಚೇಂಜ್ ಮಾಡಿ ಸ್ವೆಟರ್ ಹಾಕಿ ಒಂದು ಕ್ಯಾಪ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಅವನ್ನ, ಬೇರೆ ಏನಿಲ್ಲ ಅವನಿಗೆ. ಆಮೇಲೆ ಸ್ನಾನ ಮಾಡಿಸ್ಕೊಂಡ್ರೆ ಆಯಿತು, ಪಾಪು ಅಲ್ವಾ ಏನಾಗಲ್ಲ ಅಂತ. ಇವಾಗ ಇಲ್ಲಿ ಬೆಲ್ದಾನ ಮಾಡ್ತಾಯಿದ್ದೀನಿ, ಅದೇ ನೈವೇದ್ಯಕ್ಕೆ ಕೇಳಿದ್ರು ಅಂತ ಹೇಳಿದ್ನಲ್ಲ ಅದಕ್ಕೆ. ಆ್ಯಂಡ್ ಅದು ಅದ್ರ ಪಾಡಿಗೆ ರೆಡಿ ಆಗ್ತಾಯಿದೆ, ಅದಕ್ಕೆ ಬೇಕಿರೋದನ್ನೆಲ್ಲ ಹಾಕಿ ಇಟ್ಟಿದ್ದೀನಿ. ಪಾಪುನ ಇವಾಗ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಬಿಟ್ಬಿಟ್ಟು ಆಮೇಲೆ ಅಭಿಷೇಕ ಮುಗಿದ್ಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ, ಬಿಕಾಸ್ ಅವನ್ನ ಅಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಅಂದರೆ ಎಲ್ಲ ಎಳೆಯೋದು ಈ ರೀತಿ ಮಾಡ್ತಿರ್ತಾನೆ. ಆ್ಯಂಡ್ ಇಲ್ಲಿ ಪೂಜೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಅಭಿಷೇಕಕ್ಕೆ ಏನೇನು ಬೇಕು ಅದನ್ನೆಲ್ಲ ನನ್ನ ಕೈಯಲ್ಲಿ ಕೂಡಿಸ್ತಾ ಇದ್ರಲ್ಲ ಅಭಿಷೇಕ ಮಾಡೋ ಹತ್ರ. ಸೊ ನನ್ನ ಹಸ್ಬೆಂಡ್ ಅಭಿಷೇಕ ಮಾಡ್ತಾಯಿದ್ರು. ಆ್ಯಂಡ್ ಏನೇನು ಅದಕ್ಕೆ ಬೇಕಿರುತ್ತಲ್ಲ ಅಭಿಷೇಕಕ್ಕೆ ಬೇಕಿರೋ ಸಾಮಾನುಗಳನ್ನೆಲ್ಲ ನನ್ನ ಕೈಲಿಂದ ಪೂಜೆ ಮಾಡಿಸ್ಬಿಟ್ಟು ಕೊಡಿಸ್ತಾಯಿದ್ರು. ಸೊ ಇದಕ್ಕಿಂತ ಮುಂಚೆ ಪೂಜೆ ಎಲ್ಲ ಮಾಡಿಸಿದ್ರು, ಅಂದರೆ ಪೂಜೆ ಮಾಡಿಸಿದ್ದೆಲ್ಲ ಕ್ಲಿಪ್ಪಿಂಗ್ಸ್ ಅವೈಲಬಲ್ ಇಲ್ಲ, ಬಿಕಾಸ್ ವಿಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ ಅದನ್ನೆಲ್ಲ. ಇನ್ನೂ ತುಂಬ ಚೆನ್ನಾಗಿತ್ತು ಅದಕ್ಕಿಂತ ಮುಂಚೆ ಮಾಡಿದ್ದೆಲ್ಲ. ಆ್ಯಂಡ್ ಇವಾಗ ಅಭಿಷೇಕ ನಡೀತಾ ಇದೆ. ಸೊ ಇದೆಲ್ಲ ಆದಮೇಲೆ ಮರಿ ಕಡಿತಾರೆ, ಅದೆಲ್ಲ ಆಗಿದ್ದಾದಮೇಲೆ ಮನೆಗೆ ತೊಗೊಂಡೋಗಿ ನಾನ್ ವೆಜ್ ಕುಕ್ ಮಾಡಬೇಕು ಇವಾಗ ಎಲ್ರಿಗೂ. ಆ್ಯಂಡ್ ಪಾಪು ಹೆಸರಲ್ಲಿ ಇದಾಗಲೇ 3ನೇ ಸಲ ಅಭಿಷೇಕ ಮಾಡಿಸ್ತಾ ಇರೋದು. ಆ್ಯಂಡ್ ಒಂದು ನಮ್ಮ ಮನೆ ದೇವ್ರ ಬೆಟ್ಟದಲ್ಲಿ ಮಾಡಿಸಿದ್ವಿ, SRS ಹಿಲ್ಸ್ ಅಂತ, ನಾನು ಅದು ಕೂಡ ವ್ಲಾಗ್ ತೋರಿಸಿದ್ದೆ. ಆ್ಯಂಡ್ ಇನ್ನೊಂದು ದಿನ ಒಂದು ಬರ್ಡೇ ದಿನ ಮಾಡಿಸಿದ್ದಿತ್ತು ಆ್ಯಂಡ್ ನಮ್ಮೂರಿನಲ್ಲಿ. ಆ್ಯಂಡ್ ಇದು ಇಲ್ಲಿ ಮಾಡ್ತಾ ಇರೋದು, ಇದಾಗಲೇ 3ನೇ ಅಭಿಷೇಕ ಅವನ ಹೆಸರಲ್ಲಿ ಮಾಡಿಸ್ತಾ ಇರೋದು. ಸೊ ಎಲ್ಲರೂ ಅಂದರೆ ನಮ್ಮ ನೇಬರ್ಸ್, ಅಂದರೆ ಅಕ್ಕಪಕ್ಕದ ಮನೆಯವರು ಆ್ಯಂಡ್ ನನ್ನ ಕಸಿನ್ಸ್ ಆ್ಯಂಡ್ ನನ್ನ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದರು ಅಲ್ಲಿಗೆ. ಸೊ ಏನಂದರೆ ಬೇಡವಾ ಗುಂಡಮ್ಮ अंडे कालक भर्त कलिकला चंड कोदंड रेक्षा वृक्षा सुलभित विभव शंभव मूर्ति तेज ಆ್ಯಂಡ್ ಇಲ್ಲ ಇದೆಲ್ಲ ಮುಗಿಯೋಷ್ಟೊತ್ತಿಗೆ ಆಲ್ಮೋಸ್ಟ್ 2 hours ಆಯಿತು. ನಾವು ಮಾರ್ನಿಂಗ್ ಇಲ್ಲಿಗೆ 8 ಬಂದಿದ್ದು. ಆ್ಯಂಡ್ ಅಭಿಷೇಕ ಎಲ್ಲ ಮುಗಿಯೋಷ್ಟೊತ್ತಿಗೆ ಆಲ್ಮೋಸ್ಟ್ 10:30 ಆಯಿತು. ಆ್ಯಂಡ್ ನಾವು ಮನೆಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 12 ಆಯಿತು. 12 ಆಯಿತು. ಆ್ಯಂಡ್ ಮನೆಗೆ ಹೋಗಿ ಪಾಪುಗೆ ಊಟ ಮಾಡಿಸ್ಕೊಂಡು ಮತ್ತೆ ಕರ್ಕೊಂಡು ಬಂದೆ ದೇವಸ್ಥಾನದ ಹತ್ರ. ಆ್ಯಂಡ್ ಇವಾಗ ಮತ್ತೆ ಅವನು ಅವ್ರ ಅಜ್ಜಿ ಜೊತೆನೇ ಮನೆ ಹತ್ರ ಕೂಡ ಹೋದ. ಆ್ಯಂಡ್ ಪ್ರಸಾದ ಮಾಡಿಸಿದ್ವಲ್ಲ ಅದೆಲ್ಲ ಪಾತ್ರೆಗಳು ಎಲ್ಲ ಇದು ಅದೆಲ್ಲ ತೊಗೊಂಡು ಹೋಗ್ತಾಯಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಏನೋ ಒಂಥರ ವೈಬ್ಸ್ ಚೇಂಜ್ ಆಗುತ್ತೆ, ಮುಖ ಎಲ್ಲ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ.
ಅದು ಅರಿಶಿನ ಇಟ್ಟಿರೋದು, ಕುಂಕುಮ ಇಟ್ಟಿರೋದು ಎಲ್ಲ ಕೂಡ. ಆ್ಯಂಡ್ ಮನೆಯಲ್ಲಿ ನಾನ್ ವೆಜ್ ಎಲ್ಲ ಕುಕ್ ಮಾಡಿದ್ದಾದಮೇಲೆ ಸಂಜೆ ಸ್ವಲ್ಪ ಓಡಾಡ್ಕೊಂಡು ಬರೋಣ ತೋಟದ ಹತ್ರ ಅಂತ ಹೋಗ್ತಾ ಇದ್ದೀನಿ. ಸೊ ಇವತ್ತು ನಡ್ಕೊಂಡು ಹೋಗ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.